ಓಕೆ, ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಈಗ ಜನಸಾಮಾನ್ಯರು ನಿರ್ಧಾರ ಮಾಡ್ತಾರೆ, ₹100 ಪೆಟ್ರೋಲ್ ಹಾಕ್ಸಿದ್ರೆ ನಾನು ಎಲ್ಲಿವರೆಗೂ ಬೇಕಾದರೂ ಓಡಾಡ್ಬೋದು ಅಂತ. ಅಲ್ಲಿಗೆ ಮತ್ತೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಒಂದು ಕಡೆ ಸರ್ಕಾರ ಟ್ರಾಫಿಕ್ಕನ್ನು ನಿಯಂತ್ರಿಸಬೇಕು ಅಂತ ಹರಸಾಹಸ ಪಡ್ತಾ ಇದ್ರೆ ಮತ್ತೆ ಈಗ ಅದಕ್ಕೆ ತಡೆ ಒಡ್ಡಿದಂತಾಗಿದೆ. ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವಿತ್, ಮೆಟ್ರೋ ದರ ವಿಚಾರವಾಗಿ ಇದೀಗ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಕಡೆ ಕೇಂದ್ರ ಸರ್ಕಾರ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ. ಅಂದರೆ ಸಿಟಿಯ ಹಲವು ಮೆಟ್ರೋ ನಿಲ್ದಾಣಗಳಲ್ಲಿ ಹೋಗಿ ಒಂದು ಕಡೆ ಕೇಂದ್ರ ಸರ್ಕಾರ ದರ ಏರಿಕೆ ಮಾಡಿದೆ, ಇದು ರಾಜ್ಯ ಸರ್ಕಾರ ಮೇಲೆ ಗೂಬೆ ಕೊಡಿಸಲು BJP ಅವರು ಹೊರಟಿದ್ದಾರೆ ಅಂತ ಒಂದು ಕಡೆ ಕಿಡಿಕಾಡ್ತಿದ್ದಾರೆ. ಆದರೆ ಇಲ್ಲಿ ಎರಡು ಬೋರ್ಡ್ ಮೀಟಿಂಗಲ್ಲಿ, ಅಂದರೆ BMRCL ಬೋರ್ಡ್ ಮೀಟಿಂಗಲ್ಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳು ಮತ್ತು ಕೇಂದ್ರ ಸರ್ಕಾರದ ಅಧಿಕಾರಿಗಳು ಇಬ್ಬರು ಇರ್ತಾರೆ. ಅಲ್ಲಿ ಯಾರು ಒಬ್ಬರು ಒಪ್ಪಲಿಲ್ಲ ಅಂದರೆ ದರ ಏರಿಕೆ ಆಗಲ್ಲ. ಹೀಗಾಗಿ ಒಂದು ಕಡೆ ಅಗ್ಗಜಗ್ಗಾಟ ನಡೀತಾ ಇದೆ. ಹೀಗಾಗಿ ಒಂದು ಕಡೆ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಒಂದು ಕಡೆ ಕಾಂಗ್ರೆಸ್ ಮಾಡ್ತಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಅವರು BJP ಮೇಲೆ ಆರೋಪ ಮಾಡ್ತಿದ್ರೆ. ಆದರೆ ಈಗ ಜನಸಾಮಾನ್ಯರ ಮೇಲೆ ಹೊರೆ ಬಿದ್ದಿದ್ದು ಮಾತ್ರ ನಿಜ. ಯಾಕಂದರೆ 50% ದರ ಏರಿಕೆ ಆಗಿದೆ, ಡಬಲ್ ಆಗಿದೆ, ತ್ರಿಬಲ್ ಆಗಿದೆ, ಡಬಲ್ ಆಗಿದೆ. ಯಾಕಂದರೆ ಸಾಕಷ್ಟು ಜನ ಈಗ ನಮ್ಮ ಮೆಟ್ರೋ ಬಳಕೆ ಮಾಡದಂತೆ ಈಗ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಒಂದು ಕಡೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ, BMRCLಗೆ ಸಹ ಹೊಡೆತ ಬಿದ್ದಿದೆ. ಹೀಗಾಗಿ BMRCL ಇದ್ರ ಬಗ್ಗೆ ಒಂದು ಕಡೆ ಸಭೆ ಮಾಡ್ತಿದೆ. ಇಷ್ಟು ದರ, ಯಾಕಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಷ್ಟೊಂದು ಮೆಟ್ರೋ ದರ ಇಲ್ಲ, ಕಡಿಮೆ ಇದೆ, ನಮ್ಮ ರಾಜ್ಯದಲ್ಲಿ ಜಾಸ್ತಿ ಇದೆ. ಹೀಗಾಗಿ ಒಂದು ಕಡೆ BMRCL ಸಹ ಏನೋ ಆತ್ಮಾವಲೋಕನ ಸಹ ಮಾಡ್ತಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಒಂದು ಕಡೆ ಹಲವು ಮೆಟ್ರೋ ನಿಲ್ದಾಣಗಳಲ್ಲಿ ಹೋಗಿ ಒಂದು ಕಡೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಮೋದಿ ಮುಖವಾಡ ಧರಿಸಿಕೊಂಡು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಹೀಗಾಗಿ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಕಡೆ BJP ಎರಡೂ ಸಹ ಏನೊಂದು ಕಡೆ ರಾಜಕೀಯ ಮಾಡ್ತಿದೆ. ಬಟ್ ಜನಸಾಮಾನ್ಯರಿಗೆ ಮಾತ್ರ ಎಲ್ಲವೂ ದರ ಜಾಸ್ತಿ ಆಗಿದೆ. ಹಾಲಿನ ದರ, ಮೆಟ್ರೋ ದರ, ಬಸ್ ದರ ಹಿಂಗೆ ಜಾಸ್ತಿ ಆದರೆ ಎಲ್ಲಿಗೆ ಹೋಗಬೇಕು ಎಂಬುದು ಒಂದು ಕಡೆ ಪ್ರಶ್ನೆ ಮಾಡ್ತಿದ್ದಾರೆ. ದಿವಿತ್ತು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಈಗ ಜನಸಾಮಾನ್ಯರು ನಿರ್ಧಾರ ಮಾಡ್ತಾರೆ, ₹100 ಪೆಟ್ರೋಲ್ ಹಾಕ್ಸಿದ್ರೆ ನಾನು ಎಲ್ಲಿವರೆಗೂ ಬೇಕಾದರೂ ಓಡಾಡ್ಬೋದು ಅಂತ. ಅಲ್ಲಿಗೆ ಮತ್ತೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಒಂದು ಕಡೆ ಸರ್ಕಾರ ಟ್ರಾಫಿಕ್ಕನ್ನು ನಿಯಂತ್ರಿಸಬೇಕು ಅಂತ ಹರಸಾಹಸ ಪಡ್ತಾ ಇದ್ರೆ ಮತ್ತೆ ಈಗ ಅದಕ್ಕೆ ತಡೆ ಒಡ್ಡಿದಂತಾಗಿದೆ. ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವಿತ್, ಮೆಟ್ರೋ ದರ ವಿಚಾರವಾಗಿ ಇದೀಗ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಕಡೆ ಕೇಂದ್ರ ಸರ್ಕಾರ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ. ಅಂದರೆ ಸಿಟಿಯ ಹಲವು ಮೆಟ್ರೋ ನಿಲ್ದಾಣಗಳಲ್ಲಿ ಹೋಗಿ ಒಂದು ಕಡೆ ಕೇಂದ್ರ ಸರ್ಕಾರ ದರ ಏರಿಕೆ ಮಾಡಿದೆ, ಇದು ರಾಜ್ಯ ಸರ್ಕಾರ ಮೇಲೆ ಗೂಬೆ ಕೊಡಿಸಲು BJP ಅವರು ಹೊರಟಿದ್ದಾರೆ ಅಂತ ಒಂದು ಕಡೆ ಕಿಡಿಕಾಡ್ತಿದ್ದಾರೆ. ಆದರೆ ಇಲ್ಲಿ ಎರಡು ಬೋರ್ಡ್ ಮೀಟಿಂಗಲ್ಲಿ, ಅಂದರೆ BMRCL ಬೋರ್ಡ್ ಮೀಟಿಂಗಲ್ಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳು ಮತ್ತು ಕೇಂದ್ರ ಸರ್ಕಾರದ ಅಧಿಕಾರಿಗಳು ಇಬ್ಬರು ಇರ್ತಾರೆ. ಅಲ್ಲಿ ಯಾರು ಒಬ್ಬರು ಒಪ್ಪಲಿಲ್ಲ ಅಂದರೆ ದರ ಏರಿಕೆ ಆಗಲ್ಲ. ಹೀಗಾಗಿ ಒಂದು ಕಡೆ ಅಗ್ಗಜಗ್ಗಾಟ ನಡೀತಾ ಇದೆ. ಹೀಗಾಗಿ ಒಂದು ಕಡೆ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಒಂದು ಕಡೆ ಕಾಂಗ್ರೆಸ್ ಮಾಡ್ತಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಅವರು BJP ಮೇಲೆ ಆರೋಪ ಮಾಡ್ತಿದ್ರೆ. ಆದರೆ ಈಗ ಜನಸಾಮಾನ್ಯರ ಮೇಲೆ ಹೊರೆ ಬಿದ್ದಿದ್ದು ಮಾತ್ರ ನಿಜ. ಯಾಕಂದರೆ 50% ದರ ಏರಿಕೆ ಆಗಿದೆ, ಡಬಲ್ ಆಗಿದೆ, ತ್ರಿಬಲ್ ಆಗಿದೆ, ಡಬಲ್ ಆಗಿದೆ. ಯಾಕಂದರೆ ಸಾಕಷ್ಟು ಜನ ಈಗ ನಮ್ಮ ಮೆಟ್ರೋ ಬಳಕೆ ಮಾಡದಂತೆ ಈಗ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಒಂದು ಕಡೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ, BMRCLಗೆ ಸಹ ಹೊಡೆತ ಬಿದ್ದಿದೆ. ಹೀಗಾಗಿ BMRCL ಇದ್ರ ಬಗ್ಗೆ ಒಂದು ಕಡೆ ಸಭೆ ಮಾಡ್ತಿದೆ. ಇಷ್ಟು ದರ, ಯಾಕಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಷ್ಟೊಂದು ಮೆಟ್ರೋ ದರ ಇಲ್ಲ, ಕಡಿಮೆ ಇದೆ, ನಮ್ಮ ರಾಜ್ಯದಲ್ಲಿ ಜಾಸ್ತಿ ಇದೆ. ಹೀಗಾಗಿ ಒಂದು ಕಡೆ BMRCL ಸಹ ಏನೋ ಆತ್ಮಾವಲೋಕನ ಸಹ ಮಾಡ್ತಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಒಂದು ಕಡೆ ಹಲವು ಮೆಟ್ರೋ ನಿಲ್ದಾಣಗಳಲ್ಲಿ ಹೋಗಿ ಒಂದು ಕಡೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಮೋದಿ ಮುಖವಾಡ ಧರಿಸಿಕೊಂಡು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಹೀಗಾಗಿ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಕಡೆ BJP ಎರಡೂ ಸಹ ಏನೊಂದು ಕಡೆ ರಾಜಕೀಯ ಮಾಡ್ತಿದೆ. ಬಟ್ ಜನಸಾಮಾನ್ಯರಿಗೆ ಮಾತ್ರ ಎಲ್ಲವೂ ದರ ಜಾಸ್ತಿ ಆಗಿದೆ. ಹಾಲಿನ ದರ, ಮೆಟ್ರೋ ದರ, ಬಸ್ ದರ ಹಿಂಗೆ ಜಾಸ್ತಿ ಆದರೆ ಎಲ್ಲಿಗೆ ಹೋಗಬೇಕು ಎಂಬುದು ಒಂದು ಕಡೆ ಪ್ರಶ್ನೆ ಮಾಡ್ತಿದ್ದಾರೆ. ದಿವಿತ್ತು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಈಗ ಜನಸಾಮಾನ್ಯರು ನಿರ್ಧಾರ ಮಾಡ್ತಾರೆ, ₹100 ಪೆಟ್ರೋಲ್ ಹಾಕ್ಸಿದ್ರೆ ನಾನು ಎಲ್ಲಿವರೆಗೂ ಬೇಕಾದರೂ ಓಡಾಡ್ಬೋದು ಅಂತ. ಅಲ್ಲಿಗೆ ಮತ್ತೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಒಂದು ಕಡೆ ಸರ್ಕಾರ ಟ್ರಾಫಿಕ್ಕನ್ನು ನಿಯಂತ್ರಿಸಬೇಕು ಅಂತ ಹರಸಾಹಸ ಪಡ್ತಾ ಇದ್ರೆ ಮತ್ತೆ ಈಗ ಅದಕ್ಕೆ ತಡೆ ಒಡ್ಡಿದಂತಾಗಿದೆ. ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವಿತ್, ಮೆಟ್ರೋ ದರ ವಿಚಾರವಾಗಿ ಇದೀಗ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಕಡೆ
ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ರೆ, ಪ್ರತಿಭಟನೆ ಮಾಡ್ತಿದ್ದಾರೆ. ಅಂದರೆ ಸಿಟಿಯ ಹಲವು ಮೆಟ್ರೋ ನಿಲ್ದಾಣಗಳಲ್ಲಿ ಹೋಗಿ ಒಂದು ಕಡೆ ಕೇಂದ್ರ ಸರ್ಕಾರ ದರ ಏರಿಕೆ ಮಾಡಿದೆ, ಇದು ರಾಜ್ಯ ಸರ್ಕಾರ ಮೇಲೆ ಗೂಬೆ ಕೊಡಿಸಲು BJP ಅವರು ಹೊರಟಿದ್ದಾರೆ ಅಂತ ಒಂದು ಕಡೆ ಕಿಡಿಕಾರ್ತಿದ್ರೆ. ಆದರೆ ಇಲ್ಲಿ ಎರಡು ಬೋರ್ಡ್ ಮೀಟಿಂಗಲ್ಲಿ, ಅಂದರೆ BMRC ಬೋರ್ಡ್ ಮೀಟಿಂಗಲ್ಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳು ಮತ್ತು ಕೇಂದ್ರ ಸರ್ಕಾರದ ಅಧಿಕಾರಿಗಳು ಇಬ್ಬರು ಇರ್ತಾರೆ. ಅಲ್ಲಿ ಯಾರು ಒಬ್ಬರು ಒಪ್ಪಲಿಲ್ಲ ಅಂದರೆ ದರ ಏರಿಕೆ ಆಗಲ್ಲ. ಹೀಗಾಗಿ ಒಂದು ಕಡೆ ಅಗ್ಗಜಗ್ಗಾಟ ನಡೀತಾ ಇದೆ. ಹೀಗಾಗಿ ಒಂದು ಕಡೆ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಒಂದು ಕಡೆ ಕಾಂಗ್ರೆಸ್ ಮಾಡ್ತಿದ್ರೆ, ಮತ್ತೊಂದು ಕಡೆ ಬಿಜೆಪಿ ಕಾಂಗ್ರೆಸ್ ಅವರು BJP ಮೇಲೆ ಆರೋಪ ಮಾಡ್ತಿದ್ರೆ. ಆದರೆ ಈಗ ಜನಸಾಮಾನ್ಯರ ಮೇಲೆ ಹೊರೆ ಬಿದ್ದಿದ್ದು ಮಾತ್ರ ನಿಜ. ಯಾಕಂದರೆ 50% ದರ ಏರಿಕೆ ಆಗಿದೆ, ಡಬಲ್ ಆಗಿದೆ, ತ್ರಿಬಲ್ ಆಗಿದೆ, ಡಬಲ್ ಆಗಿದೆ. ಯಾಕಂದರೆ ಸಾಕಷ್ಟು ಜನ ಈಗ ನಮ್ಮ ಮೆಟ್ರೋ ಬಳಕೆ ಮಾಡದಂತೆ ಈಗ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಒಂದು ಕಡೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ, BMRCಗೆ ಸಹ ಹೊಡಿತಾ ಬಿದ್ದಿದೆ. ಹೀಗಾಗಿ BMRC ಇದ್ರ ಬಗ್ಗೆ ಒಂದು ಕಡೆ ಸಭೆ ಮಾಡ್ತಿದೆ. ಇಷ್ಟು ದರ, ಯಾಕಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಷ್ಟೊಂದು ಮೆಟ್ರೋ ದರ ಇಲ್ಲ, ಕಡಿಮೆ ಇದೆ, ನಮ್ಮ ರಾಜ್ಯದಲ್ಲಿ ಜಾಸ್ತಿ ಇದೆ. ಹೀಗಾಗಿ ಒಂದು ಕಡೆ BMRC ಸಹ ಏನು ಆತ್ಮಾವಲೋಕನ ಸಹ ಮಾಡ್ತಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಒಂದು ಕಡೆ ಹಲವು ಮೆಟ್ರೋ ನಿಲ್ದಾಣಗಳಲ್ಲಿ ಹೋಗಿ ಒಂದು ಕಡೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಮೋದಿ ಮುಖವಾಡ ಧರಿಸಿಕೊಂಡು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಹೀಗಾಗಿ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಕಡೆ BJP ಎರಡೂ ಸಹ ಏನೊಂದು ಕಡೆ ರಾಜಕೀಯ ಮಾಡ್ತಿದೆ. ಬಟ್ ಜನಸಾಮಾನ್ಯರಿಗೆ ಮಾತ್ರ ಎಲ್ಲವೂ ದರ ಜಾಸ್ತಿ ಆಗಿದೆ. ಹಾಲಿನ ದರ, ಮೆಟ್ರೋ ದರ, ಬಸ್ ದರ ಹಿಂಗೆ ಜಾಸ್ತಿ ಆದರೆ ಎಲ್ಲಿಗೆ ಹೋಗಬೇಕು ಎಂಬುದು ಒಂದು ಕಡೆ ಪ್ರಶ್ನೆ ಮಾಡ್ತಿದ್ದಾರೆ. ದಿವಿತ್ತು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಈಗ ಜನಸಾಮಾನ್ಯರು ನಿರ್ಧಾರ ಮಾಡ್ತಾರೆ, ₹100 ಪೆಟ್ರೋಲ್ ಹಾಕ್ಸಿದ್ರೆ ನಾನು ಎಲ್ಲಿವರೆಗೂ ಬೇಕಾದರೂ ಓಡಾಡ್ಬೋದು ಅಂತ. ಅಲ್ಲಿಗೆ ಮತ್ತೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಒಂದು ಕಡೆ ಸರ್ಕಾರ ಟ್ರಾಫಿಕ್ಕನ್ನು ನಿಯಂತ್ರಿಸಬೇಕು ಅಂತ ಹರಸಾಹಸ ಪಡ್ತಾ ಇದ್ರೆ, ಮತ್ತೆ ಈಗ ಅದಕ್ಕೆ ತಡೆ ಒಡ್ಡಿದಂತಾಗಿದೆ. ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವಿತ್ತು, ಮೆಟ್ರೋ ದರ ವಿಚಾರವಾಗಿ ಇದೀಗ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಕಡೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ರೆ, ಪ್ರತಿಭಟನೆ ಮಾಡ್ತಿದ್ದಾರೆ. ಅಂದರೆ ಸಿಟಿಯ ಹಲವು ಮೆಟ್ರೋ ನಿಲ್ದಾಣಗಳಲ್ಲಿ ಹೋಗಿ ಒಂದು ಕಡೆ ಕೇಂದ್ರ ಸರ್ಕಾರ ದರ ಏರಿಕೆ ಮಾಡಿದೆ, ಇದು ರಾಜ್ಯ ಸರ್ಕಾರ ಮೇಲೆ ಗೂಬೆ ಕೊಡಿಸಲು BJP ಅವರು ಹೊರಟಿದ್ದಾರೆ ಅಂತ ಒಂದು ಕಡೆ ಕಿಡಿಕಾರ್ತಿದ್ರೆ. ಆದರೆ ಇಲ್ಲಿ ಎರಡು ಬೋರ್ಡ್ ಮೀಟಿಂಗಲ್ಲಿ, ಅಂದರೆ BMRC ಬೋರ್ಡ್ ಮೀಟಿಂಗಲ್ಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳು ಮತ್ತು ಕೇಂದ್ರ ಸರ್ಕಾರದ ಅಧಿಕಾರಿಗಳು ಇಬ್ಬರು ಇರ್ತಾರೆ. ಅಲ್ಲಿ ಯಾರು ಒಬ್ಬರು ಒಪ್ಪಲಿಲ್ಲ ಅಂದರೆ ದರ ಏರಿಕೆ ಆಗಲ್ಲ. ಹೀಗಾಗಿ ಒಂದು ಕಡೆ ಅಗ್ಗಜಗ್ಗಾಟ ನಡೀತಾ ಇದೆ. ಹೀಗಾಗಿ ಒಂದು ಕಡೆ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಒಂದು ಕಡೆ ಕಾಂಗ್ರೆಸ್ ಮಾಡ್ತಿದ್ರೆ, ಮತ್ತೊಂದು ಕಡೆ ಬಿಜೆಪಿ ಕಾಂಗ್ರೆಸ್ ಅವರು BJP ಮೇಲೆ ಆರೋಪ ಮಾಡ್ತಿದ್ರೆ. ಆದರೆ ಈಗ ಜನಸಾಮಾನ್ಯರ ಮೇಲೆ ಹೊರೆ ಬಿದ್ದಿದ್ದು ಮಾತ್ರ ನಿಜ. ಯಾಕಂದರೆ 50% ದರ ಏರಿಕೆ ಆಗಿದೆ, ಡಬಲ್ ಆಗಿದೆ, ತ್ರಿಬಲ್ ಆಗಿದೆ, ಡಬಲ್ ಆಗಿದೆ. ಯಾಕಂದರೆ ಸಾಕಷ್ಟು ಜನ ಈಗ ನಮ್ಮ ಮೆಟ್ರೋ ಬಳಕೆ ಮಾಡದಂತೆ ಈಗ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಒಂದು ಕಡೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ, BMRCಗೆ ಸಹ ಹೊಡಿತಾ ಬಿದ್ದಿದೆ. ಹೀಗಾಗಿ BMRC ಇದ್ರ ಬಗ್ಗೆ ಒಂದು ಕಡೆ ಸಭೆ ಮಾಡ್ತಿದೆ. ಇಷ್ಟು ದರ, ಯಾಕಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಷ್ಟೊಂದು ಮೆಟ್ರೋ ದರ ಇಲ್ಲ, ಕಡಿಮೆ ಇದೆ, ನಮ್ಮ ರಾಜ್ಯದಲ್ಲಿ ಜಾಸ್ತಿ ಇದೆ. ಹೀಗಾಗಿ ಒಂದು ಕಡೆ BMRC ಸಹ ಏನು ಆತ್ಮಾವಲೋಕನ ಸಹ ಮಾಡ್ತಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಒಂದು ಕಡೆ ಹಲವು ಮೆಟ್ರೋ ನಿಲ್ದಾಣಗಳಲ್ಲಿ ಹೋಗಿ ಒಂದು ಕಡೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಮೋದಿ ಮುಖವಾಡ ಧರಿಸಿಕೊಂಡು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಹೀಗಾಗಿ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಕಡೆ BJP ಎರಡೂ ಸಹ ಏನೊಂದು ಕಡೆ ರಾಜಕೀಯ ಮಾಡ್ತಿದೆ. ಬಟ್ ಜನಸಾಮಾನ್ಯರಿಗೆ ಮಾತ್ರ ಎಲ್ಲವೂ ದರ ಜಾಸ್ತಿ ಆಗಿದೆ. ಹಾಲಿನ ದರ, ಮೆಟ್ರೋ ದರ, ಬಸ್ ದರ ಹಿಂಗೆ ಜಾಸ್ತಿ ಆದರೆ ಎಲ್ಲಿಗೆ ಹೋಗಬೇಕು ಎಂಬುದು ಒಂದು ಕಡೆ ಪ್ರಶ್ನೆ ಮಾಡ್ತಿದ್ದಾರೆ. ದಿವಿತ್ತು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.